Hi, welcome back to Ms. Guru Shekhar. Today in this video we will discuss about articles. In English there are three articles: a, an, and the. Articles are demonstrative adjectives. They use to demonstrate a thing or a person or a place. So demonstrative means ತೋರಿಸುವುದು. ಅಂದರೆ ಒಂದು ಆರ್ಟಿಕಲನ್ನು ನಾವು ಯೂಸ್ ಮಾಡೋದೇನಕ್ಕಪ್ಪ ಅಂತಂದರೆ ಒಂದು ವಸ್ತು ಅಥವಾ ಒಂದು ಪರ್ಸನ್ ಅಥವಾ ಒಂದು ಪ್ಲೇಸ್ ಬಗ್ಗೆ ನಾವು ಹೇಳುವಾಗ ಅದನ್ನು ತೋರಿಸುವಾಗ ನಾವೇನು ಮಾಡ್ತೀವಿ, ಡೆಮಾನ್ಸ್ಟ್ರೇಷನ್ ಮಾಡುವಾಗ ಏನು ಮಾಡ್ತೀವಿ, ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಎ ಮತ್ತು ಆ್ಯನ್ ಆರ್ ಕಾಲ್ಡ್ indefinite articles. The is called definite articles. We can divide articles into two types, that is they are indefinite articles and definite article. Definite article is the and indefinite articles are a and the. So today in this video we will discuss about how to use the article a. In the next video we will discuss about how to use the definite article the. Articles are actually demonstrative adjectives. ಪರ್ಸನ್ ಅಥವಾ ಒಂದು ವ್ಯಕ್ತಿ ಒಂದು ಪ್ಲೇಸನ್ನು ತೋರಿಸಲಿಕ್ಕೆ, ಶೋ ಮಾಡಲಿಕ್ಕೆ ಅಥವಾ ಡೆಮಾನ್ಸ್ಟ್ರೇಷನ್ ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಆರ್ಟಿಕಲ್ಸನ್ನು ಯೂಸ್ ಮಾಡ್ತೀವಿ. ದಟ್ಸ್ ವೈ ದೇ ಆರ್ ಕಾಲ್ಡ್ ಡೆಮಾನ್ಸ್ಟ್ರೇಟಿವ್ ಆಡ್ಜೆಕ್ಟ್ಸ್ ಅಂತ ಕೂಡ ಕರಿತೀವಿ. ದೇರ್ ಫಂಕ್ಷನ್ ಈಸ್ ಟು ಡೆಮಾನ್ಸ್ಟ್ರೇಟ್ ದ ಥಿಂಗ್ಸ್ ಆರ್ ಪರ್ಸನ್ ಆರ್ ಎ ಪ್ಲೇಸ್ ಆರ್ ಸಮಥಿಂಗ್ ಎಲ್ಸ್ ಆರ್ ಪೊಸಿಷನ್ ಎಕ್ಸೆಟ್ರಾ. ಬನ್ನಿ ಹಾಗಾದರೆ ಆರ್ಟಿಕಲ್ ಎ ಅನ್ನು ನಾವು ಯಾವ ರೀತಿ ಯೂಸ್ ಮಾಡ್ತೀವಿ. ಟುಡೇ ಇನ್ ದಿಸ್ ವಿಡಿಯೋ ವಿ ವಿಲ್ ಡಿಸ್ಕಸ್ ಅಬೌಟ್ ಹೌ ಟು ಯೂಸ್ ದ ಆರ್ಟಿಕಲ್ ಎ. ವಿ ಯೂಸ್ ದ ಆರ್ಟಿಕಲ್ ಎ ಬಿಫೋರ್ ದ ಕಾನ್ಸನೆಂಟ್ ಸೌಂಡ್ಸ್. ಎಕ್ಸಾಂಪಲ್: a boy, a book, a pen, or a man, a house, etc. See, for example, Ram is a driver. ಈ ಎಕ್ಸಾಂಪಲಲ್ಲಿ ರಾಮ್ ಒಬ್ಬ ಡ್ರೈವರ್. ನೋಡಿ, ಎ ಡ್ರೈವರ್ ಅಂತ ಹೇಳ್ತೀವಿ. ಸೊ ಡ್ರೈವರಲ್ಲಿ ಡ್ರೈವರ್ನ ಫಸ್ಟ್ ಲೆಟರ್ ಡಿ, ದಟ್ಸ್ ಕಾಲ್ಡ್ ಕಾನ್ಸೋನೆಂಟ್. ದಟ್ಸ್ ವೈ ವಿ ಯೂಸ್ ದ ಆರ್ಟಿಕಲ್ ಎ. ಹಿ ಈಸ್ ಎ ಡ್ರೈವರ್. ಅವನೊಬ್ಬ ಡ್ರೈವರ್ ಅಂತ ನಾವೇನು ಮಾಡ್ತೀವಿ, ಡೆಮಾನ್ಸ್ಟ್ರೇಷನನ್ನು ಮಾಡ್ತಿದ್ದೀವಿ. ಎ ಡ್ರೈವರ್, ಅವನೊಬ್ಬ ಡ್ರೈವರ್. ಅದೇ ರೀತಿ ಐ ವಾಂಟ್ ಎ ಪೆನ್, ನನಗೆ ಒಂದು ಪೆನ್ ಬೇಕು. ಅಂದರೆ ಐ ಆಮ್ ನಾಟ್ ಮೆನ್ಷನಿಂಗ್ ಎ ಪರ್ಟಿಕ್ಯುಲರ್ ಪೆನ್, ಐ ಆಮ್ ಜಸ್ಟ್ ಆಸ್ಕಿಂಗ್ ಎ ಪೆನ್. ಐ ವಾಂಟ್ ಎ ಪೆನ್. ಸೊ ಪಿ ಈಸ್ ಕಾನ್ಸೋನೆಂಟ್. ದಟ್ಸ್ ವೈ ಯೂಸ್ ದ ಆರ್ಟಿಕಲ್ ಎ ಬಿಫೋರ್ ದ ವರ್ಡ್ ಪೆನ್. ಲೈಕ್ವೈಸ್ ಐ ಸಾ ಎ ಮೂವಿ ಲಾಸ್ಟ್ ವೀಕ್. ನಾನು ಲಾಸ್ಟ್ ವೀಕ್ ಒಂದು ಮೂವಿ ನೋಡಿದ್ದೆ. ಅದು ಯಾವ ಮೂವಿ ಅಂತ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಐ ಸಾ ಎ ಮೂವಿ ಅಂದರೆ ನಾನು ಒಂದು ಮೂವಿನ ನೋಡಿದ್ದೆ ಅಂತ ಹೇಳುವಾಗ ನಾವೇನು ಮಾಡ್ತೀವಿ, ವಿ ಯೂಸ್ ದ ಆರ್ಟಿಕಲ್ ಎ ಬಿಫೋರ್ movie. So M is here consonant, that's why use the article a before the word movie. See another example: he lives in a hut. ಅವನು ಒಂದು ಗುಡಿಸಲಲ್ಲಿ ವಾಸವಾಗಿದ್ದಾನೆ. ಆ ಗುಡಿಸಲು ಯಾವುದು ಅಂತ ನಾವು ಹೇಳ್ತಾ ಇಲ್ಲ. ವಿ ಆರ್ ನಾಟ್ ಮೆನ್ಷನಿಂಗ್ ದ ಪರ್ಟಿಕ್ಯುಲರ್ ಹಟ್, ಹೌ ಇಟ್ ಈಸ್. ಆ ಹಟ್ ಯಾವ ರೀತಿ ಇದೆ ಅಥವಾ ಆ ಗುಡಿಸಲು ಯಾವ ರೀತಿ ಇದೆ ಅಂತ ನಾವು ಮೆನ್ಷನ್ ಮಾಡ್ತಾ ಇಲ್ಲ. ಜಸ್ಟ್ ವಿ ಆರ್ ಟೆಲ್ಲಿಂಗ್ he lives in a hut. ಅಲ್ಲೂ ಕೂಡ ಎಚ್ ಕಾನ್ಸೋನೆಂಟ್ ಆಗುತ್ತೆ. ಹಾಗಾಗಿ ನಾವೇನು ಮಾಡ್ತೀವಿ, ಎ ಆರ್ಟಿಕಲನ್ನು ಯೂಸ್ ಮಾಡ್ತೀವಿ. ಫ್ರೆಂಡ್ಸ್, ಬಿಫೋರ್ ಕಂಟಿನ್ಯೂ ದ ವಿಡಿಯೋ, ಇದುವರೆಗೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ವಾಚ್ ಮೈ ವಿಡಿಯೋಸ್. ಆ್ಯಂಡ್ ದ ಆರ್ಟಿಕಲ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ದ ಸ್ಟೂಡೆಂಟ್ಸ್. ಸೊ ಆರ್ಟಿಕಲ್ಸ್ ತುಂಬ ಉಪಯುಕ್ತವಾದಂಥ ಒಂದು ಗ್ರಾಮರ್ ಪಾರ್ಟ್ಸ್, ಎಸ್ಪೆಷಲಿ ಫಾರ್ SSLC ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ PUC ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ದೋಸ್ ಹೂ ಆರ್ ಟೇಕಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಫಾರ್ ಡಿಫ್ರೆಂಟ್ ಜಾಬ್ಸ್. ಯಾರ್ಯಾರು ಜಾಬಿಗೋಸ್ಕರ ಕಾಂಪಿಟೇಟಿವ್ ಎಕ್ಸಾಮನ್ನು ತಗೊಳ್ತಾ ಇದ್ದೀರಾ ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ದೇ ವಿಲ್ ಆಸ್ಕ್ grammar in a separate paper. That's why they will ask about the knowledge of articles also. Let's continue the video. ವಿಡಿಯೋನ ಮುಂದುವರ್ಸೋಣ. ಸೊ ಮತ್ತೆಲ್ಲಿ ನಾವು ಆರ್ಟಿಕಲ್ ಎ ಯೂಸ್ ಮಾಡ್ತೀವಿ. ವಿ ಯೂಸ್ ಆರ್ಟಿಕಲ್ ಬಿಫೋರ್ ಎ ಸಿಂಗ್ಯುಲರ್ ನೌನ್ ಬಿಗಿನ್ಸ್ ವಿತ್ ಯು ಆರ್ ಇ. ದಟ್ ಗಿವ್ಸ್ ದ ಸೌಂಡ್ ಯು, ದಟ್ ಬಿಕಮ್ಸ್ ವೈ ಪ್ಲಸ್ ಯು, ದಟ್ ಬಿಕಮ್ಸ್ ಯು. ಸೊ ಇಲ್ಲಿ ಇ ಮತ್ತು ಓ ಇಂದ ಆರಂಭ ಆಗ್ತಕ್ಕಂಥ ಕೆಲವೊಂದು ವರ್ಡ್ಸ್ ಮುಂದೆ ನಾವೇನು ಮಾಡ್ತೀವಿ, ಆರ್ಟಿಕಲ್ ಎ ಅನ್ನು ಹಾಕ್ತೀವಿ. ಏನಕ್ಕಂತಂದರೆ ನೋಡಿ, ಯು ಅಂತ ಬಂದರೂ ಕೂಡ, ಇ ಅಥವಾ ಯು ಇದ್ರೂ ಕೂಡ ಅದು ಸೌಂಡ್ ಕೊಡೋದು ಯಾವುದಪ್ಪ ಅಂತಂದರೆ ಯು ಅಂತ. ಯು ಮೀನ್ಸ್ ಹಿಯರ್ ವೈ ಪ್ಲಸ್ ಯು, ದಟ್ ಗಿವ್ಸ್ ಇನ್ ಕನ್ನಡ ಯಾ ಪ್ಲಸ್ ಉ, ದಟ್ ಗಿವ್ಸ್ ದ ಸೌಂಡ್ ಯು. ದಟ್ಸ್ ವೈ ವಿ ಯೂಸ್ ದ ಆರ್ಟಿಕಲ್ ಎ, ಬಿಕಾಸ್ ಯಾ ಅಂತ ಅಂದಾಗೆ ವೈ ಆಗುತ್ತೆ. ಸೊ ವೈ ಮೀನ್ಸ್ ಕಾನ್ಸೋನೆಂಟ್. ದಟ್ಸ್ ವೈ ವಿ ಯೂಸ್ ದ ಆರ್ಟಿಕಲ್ ಎ. ಸಿ ಫಾರ್ ಎಕ್ಸಾಂಪಲ್, ಎ ಯೂನಿವರ್ಸಿಟಿ ಪ್ಲೇಯರ್. ಸೊ ಇನ್ ದಿಸ್ ಎಕ್ಸಾಂಪಲ್ ಯು ಕ್ಯಾನ್ ಯೂಸ್ ಇಟ್ ಇನ್ ಎ ಸೆಂಟೆನ್ಸ್. ಹಿ ಈಸ್ ಎ ಯೂನಿವರ್ಸಿಟಿ ಪ್ಲೇಯರ್ ಅಂತ ಕೂಡ ಹೇಳ್ಬೋದು. ಜಸ್ಟ್ ಎ ಯೂನಿವರ್ಸಿಟಿ ಪ್ಲೇಯರ್ ಅಂತ ಹೇಳಿದಾಗ ಯು ಮೀನ್ಸ್ ಹಿಯರ್ ವೈ ಪ್ಲಸ್ ಯು, ದಟ್ ಗಿವ್ಸ್ ದ ಸೌಂಡ್ ಯು. ಸೊ ವೈ ಇಸ್ ಕಾಲ್ಡ್ ಕಾನ್ಸೋನೆಂಟ್. ದಟ್ಸ್ ವೈ ಯೂಸ್ ದ ಆರ್ಟಿಕಲ್ ಎ ಬಿಫೋರ್ ಯೂನಿವರ್ಸಿಟಿ. ದಟ್ಸ್ ವೈ ಎ ಯೂನಿವರ್ಸಿಟಿ ಪ್ಲೇಯರ್. ಲೈಕ್ವೈಸ್ ಎ ಯುರೋಪಿಯನ್ ಲೇಡಿ. ಇಲ್ಲೂ ಕೂಡ ಯುರೋಪಿಯನ್ ವರ್ಡ್ ಬಿಗಿನ್ಸ್ ವಿತ್ ಇ ಲೆಟರ್.
but that gives the same sound u, that is y plus u, that gives u. That's why we use the article a before European, that is an European lady. Likewise, a uniform, a unit, a union member. ಸೊ ಇಲ್ಲೆಲ್ಲ ನಾವೇನು ಮಾಡ್ತೀವಿ, ಆರ್ಟಿಕಲ್ ಎ ಅನ್ನು ಯೂಸ್ ಮಾಡ್ತೀವಿ. Again, we use the article a before the singular nouns begin with o, but still it is pronounced as, for example, a one-eyed man, a one-legged soldier, a 1 rupee note. ನೋಡಿ ಇಲ್ಲಿ ಎ ಒನ್ ಐಡ್ ಮ್ಯಾನ್ ಅಂತ ಹೇಳಿದಾಗ ಒಂದು ಕಣ್ಣಿನ ಮನುಷ್ಯ ಅಂತ ಆಗುತ್ತೆ. ಸೊ ಒನ್ ಅಂತ ಹೇಳುವಾಗ ನಾವು ಓ ಇದ್ರೂ ಕೂಡ ಅಲ್ಲಿ ನಾವು ಓವೆಲ್ ಆಗಿದ್ರೂ ಕೂಡ ನಾವು ಅದು ಕಾನ್ಸನೆಂಟ್ ಸೌಂಡ್ ಕೊಡುತ್ತೆ. ಯಾಕೆಂದ್ರೆ ನಾವು ಅದನ್ನು ಓ ಅಂತ ಹೇಳಲ್ಲ, ವಾ ಅಂತ ಹೇಳ್ತೀವಿ, ಒನ್. ಹಾಗಾಗಿ ವಿ ಯೂಸ್ ದ ಆರ್ಟಿಕಲ್ ಎ ಬಿಫೋರ್ ಎ ಒನ್ ಐಡ್ ಮ್ಯಾನ್ ಆರ್ ಐ ವಾಂಟ್ ಎ 1 ರೂಪಿ ನೋಟ್ ಅಂತ ಹೇಳಿದಾಗ ಕೂಡ 1 ರೂಪಿ ಒನ್ ಅಂತ ಬಂದಾಗ ನಾವೇನು ಮಾಡ್ತೀವಿ, ಎ ಒನ್ ಐಡ್ ಮ್ಯಾನ್. ಸೊ ಇಲ್ಲೆಲ್ಲ ನಾವು ಆರ್ಟಿಕಲ್ ಎ ಅನ್ನು ಯೂಸ್ ಮಾಡ್ತೀವಿ. ಇವನ್ ದೋ ದ ಲೆಟರ್ ಈಸ್ ಓ. ಐ ಥಿಂಕ್ ಟುಡೇ ಇಟ್ಸ್ ಎನಫ್. ಸೊ ಟುಡೇ ಇಷ್ಟು ಸಾಕು ಅನ್ಸುತ್ತೆ. ನಾವು ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ ಆ್ಯನ್ ಮತ್ತು ದ ಬಗ್ಗೆ ಡಿಸ್ಕಸ್ ಮಾಡೋಣ. I think we have understood clearly about how to use the article a in different situations. So hope you have understood the concept, and I hope you will share this video to your friends and all. And also I hope you will comment and like my videos. Thank you for watching this video.